ಪ್ರೈಸ್ ದಿ ಲಾರ್ಡ್. ತುಂಬ ದಿನಗಳ ಮೇಲೆ ಆದ ಮೇಲೆ ನಾವೆಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದೀವಿ. ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಫೈನ್. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ. ಒಂದು ವಾಕ್ಯ ನನಗೆ ಬಹಳ ಬಹಳ ಧ್ಯಾನ ಮಾಡುವಂತೆ ಮಾಡ್ತು. ಪ್ರೈಸ್ ದಿ ಲಾರ್ಡ್. ಯಾವುದು ಅಂತ ಹೇಳಿದ್ರೆ, ಪ್ರಭುವಿನ ಮೊದಲನೇ ಬರುವಿಕೆ ಹಾಗೂ ಎರಡನೇ ಬರುವಿಕೆ. ಪ್ರಭುವಿನ, ಇಲ್ಲಿ ಬರ್ಕೊಳ್ಳೋಣ, ಮೊದಲನೇ ಬರುವಿಕೆ ಹಾಗೂ ಪ್ರಭುವಿನ ಎರಡನೇ ಬರುವಿಕೆ. ಪ್ರೈಸ್ ದಿ ಲಾರ್ಡ್. ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವು ನೋಡೋಣ. ವ್ಯತ್ಯಾಸವನ್ನು ನಾವು ಧ್ಯಾನಿಸ್ತಾ ಹೋದರೆ ನಾವು ತುಂಬ ತಪ್ಪು ಮಾಡ್ತಾ ಇದೀವಿ ಅನ್ನಿಸ್ತಾ ಇದೆ. ತುಂಬ ತಪ್ಪು ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ಲೋಕದ ವ್ಯಕ್ತಿಗಳ ಮಾತು ಕೇಳಿ ತಪ್ಪು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಬುದ್ಧಿವಂತಿಕೆ ಬಳಸದೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ನಮ್ಮ ಜ್ಞಾನವನ್ನು ಬಳಸದೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ಪರಿಶುದ್ಧಾತ್ಮರ ಮಾತು ಕೇಳದೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ನಾವು ಧ್ಯಾನಿಸಬೇಕಾದ್ರೆ ಆದಿಕಾಂಡದಿಂದಲೇ ಪ್ರಾರಂಭವಾಯಿತು. ಆದಿಕಾಂಡ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯವನ್ನು ಓದೋಣ ಮಾತೆ ಮರಿಯಮ್ಮನವರ ಬಗ್ಗೆ. ಲೂಕನು ಬರೆದ ಶುಭ ಸಂದೇಶ, ಲೂಕ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ನಾವು ಓದೋಣ. 1:28. ಪ್ರೈಸ್ ದಿ ಲಾರ್ಡ್. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಒಂದು ಪದ ಇದೆಯಲ್ಲ, ಇದು ತುಂಬ ಶ್ರೇಷ್ಠವಾದ ಪದ. ನೋಡಿ, ಮೊದಲನೆಯ ಪ್ರಭು ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆ ಯಾರ ಮುಖಾಂತರ ಆಗಿದ್ದು? ಪ್ರಭುವಿನ ಮೊದಲನೇ ಬರುವಿಕೆ ಯಾರ ಮುಖಾಂತರ? ಮಾತೆ ಮರಿಯಮ್ಮನವರ ಮುಖಾಂತರ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರ ಮುಖಾಂತರ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಗಮನ ಸಂಪೂರ್ಣವಾಗಿ ಇಲ್ಲಿದ್ರೆ ಮಾತ್ರ ಅರ್ಥ ಆಗುತ್ತೆ. ಎರಡೆರಡು ಕ್ರೈಸ್ತರದ ನಾವೇನು ಮಾಡ್ತೀವಿ ಗೊತ್ತಾ? ಎರಡೆರಡು ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಕೊನೆಯಲ್ಲಿ ಏನೂ ಅರ್ಥ ಆಗಲ್ಲ ನಮಗೆ. ಅಂದರೆ ಎರಡೆರಡು ಕೆಲಸ ಮಾಡೋದ್ರಿಂದ ಎರಡೆರಡು ಕೆಲಸ, ಈಗ ದೇವಾಲಯಕ್ಕೆ ಹೋದರೂ ಅಷ್ಟೇ, ಧ್ಯಾನ ಕೂಟಕ್ಕೆ ಹೋದರೂ ಅಷ್ಟೇ, ಎಲ್ಲೇ ಹೋದ್ರೂ ನಾವು ದೇವರ ವಿಷಯದಲ್ಲಿ ಎರಡೆರಡು ಕೆಲಸ ಮಾಡ್ತೀವಿ. ಹಾಗಾಗಿ ಏನೂ ಅರ್ಥ ಆಗಲ್ಲ. ಕೊನೆಗೆ ಒಂದು ಪಿತನ ಸುತನ ಹಾಕ್ಬಿಟ್ಟು ಹೊರಟು ಬಂದ್ಬಿಡ್ತೀವಿ. ನಂತರ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮೂರ್ಖತನದಿಂದ ಮಾಡ್ತಾ ಹೋಗ್ತೀವಿ. ಆದರೆ ಬೈಬಲ್ ಹೇಳುತ್ತೆ, ನೀವು ಏನು ಕೇಳಿಸ್ಕೊಳ್ತೀರೋ ಅದನ್ನು ನೀವೇನು ಮಾಡಬೇಕು? ಪರಿಶೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಅದನ್ನು ಏನು ಮಾಡಬೇಕು? ಧ್ಯಾನಿಸಬೇಕು. ಆಗ ಮಾತ್ರ ನಾವು ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಯಾರು ಏನು ಹೇಳ್ತಾರೋ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಮೂರ್ಖರಂತೆ ನಂಬ್ತಾ ಇದೀವಿ ಅಲ್ವಾ? ನೋಡಿ, 1 ತೆಸ್ಸಲೋನಿಗೆ ಬರೆದ ಪತ್ರ, 1 ತೆಸ್ಸಲೋನಿ
5ನೇ ಅಧ್ಯಾಯ ವಾಕ್ಯ 20 ಹಾಗೂ 21 ನಾವು ಓದೋಣ. 20, 21. ಸ್ವಲ್ಪ ಬೇಗ ಓದಬೇಕು. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನ ಅಂಗೀಕರಿಸಿರಿ. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರವಾದನೆಗಳನ್ನ ಅಲ್ಲಗಳೆಯದಿರಿ, ಕೇರ್ಲೆಸ್ ಮಾಡಬೇಡಿ. ಅಲ್ಲಗಳೆಯೋದಂದ್ರೆ ಏನು? ಏನ್ ಮಾಡಬೇಡಿ, ಕೇರ್ಲೆಸ್ ಮಾಡೋದು, ಕೇರ್ಲೆಸ್ ಮಾಡಬಾರದು ಬ್ರದರ್. ಕೇರ್ಲೆಸ್ ಮಾಡಬೇಡಿ. ಕೇರ್ಲೆಸ್ ಮಾಡೋದು ಅಂದ್ರೆ ಇನ್ನೊಂದು ಅರ್ಥ ಇದಕ್ಕೆ ಬೇಜವಾಬ್ದಾರಿತನ. ಬೇಜವಾಬ್ದಾರಿತನ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರವಾದನೆ ಅಂದ್ರೆ ಏನು? ಪ್ರವಾದನೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನು? ಪ್ರವಾದನೆ ಅಂದ್ರೆ ಏನು ಅದೇ ನಮಗೆ ಗೊತ್ತಿಲ್ಲ ಇವತ್ತಿನವರೆಗೂ. ಬೈಬಲ್ ನಾವು ಓದ್ತೀವಿ, ಬಟ್ ಆದರೆ ಪ್ರವಾದನೆ ಅಂದ್ರೆ ಏನು? ಬೈಬಲ್ ಸಂಪೂರ್ಣವಾಗಿ ಪ್ರವಾದನೆಗಳಿಂದಲೂ ಆಶೀರ್ವಾದದಿಂದಲೂ ವಾಗ್ದಾನಗಳಿಂದಲೂ ಎಚ್ಚರಿಕೆಯಿಂದ ತುಂಬಲ್ಪಟ್ಟಿದೆ. ಎಚ್ಚರಿಕೆಯ ಪದಗಳಿಂದಲೂ ವಾಗ್ದಾನಗಳಿಂದಲೂ ಪ್ರವಾದನೆಗಳ ಮುಖಾಂತರ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ನಮಗೆ ಪ್ರವಾದನೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ? ಅಲ್ಲಗಳಿತಾ ಇದ್ದೀವಿ, ತಿರಸ್ಕಾರ ಮಾಡ್ತಾ ಇದ್ದೀವಿ. ಅಯ್ಯೋ ಬಿಡು, ಏನೋ ಆಗುತ್ತೆ ಬಿಡು ಅಂತ ನಾವು ಜೀವಿಸ್ತಾ ಇದ್ದೀವಿ. ಹಾಗಾಗಿ ಅದರ ಒಂದು ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ಲ, ಅದರ ಸತ್ಯ ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರವಾದನೆ ಅಂದರೆ ಮುಂದೆ ನಡೆಯುವುದನ್ನು, ಮುಂದೆ ಸಂಭವಿಸಲಿರುವ ಅಂದರೆ ಸಂಭವಿಸಲಿರುವ ಘಟನೆಗಳನ್ನು ಮುಂಚಿತವಾಗಿ ತಿಳಿಯಪಡಿಸೋದು. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು ಬ್ರದರ್. ಮುಂಚಿತವಾಗಿ ತಿಳಿಯಪಡಿಸೋದು. ಪ್ರೈಸ್ ದಿ ಲಾರ್ಡ್. ನೋಡಿ, ಬೈಬಲ್ ಓದಿದ್ರೇ ನಮ್ಗೆ ಅರ್ಥ ಆಗೋದು. ನಮಗೆ ಬೈಬಲ್ ಓದೋಕ್ಕೆ ಬರಲ್ವೇ? ಬೈಬಲ್ ಇದ್ರೂ ಕೂಡ ನಾವು ಬೈಬಲ್ ಓದೋದಿಲ್ವೇ? ಮುಖ್ಯವಾಗಿ ದೇವರು ನಮ್ಮನ್ನು ಇರೋದು ರಾಜ ಯಾಜಕರಾಗಿ. ಅದರ ಅರ್ಥನೇ ನಮಗೆ ಗೊತ್ತಿಲ್ಲ. ನಾವು ಏನು ಕೆಲಸ ಮಾಡಬೇಕು ಅದೇ ನಮಗೆ ಗೊತ್ತಿಲ್ಲ. ದೇವರು ನಮ್ಮನ್ನು ಏನಕ್ಕೆ ಆರಿಸ್ಕೊಂಡಿದ್ರೆ ಅದೇ ನಮಗೆ ಗೊತ್ತಿಲ್ಲ. ಏನೋ ತಿನ್ನಬೇಕು, ತಿಂತಾ ಇದ್ದೀವಿ, ಕುಡಿಬೇಕು, ಕುಡಿತಾ ಇದ್ದೀವಿ, ನಿದ್ದೆ ಮಾಡಬೇಕು, ಬೇರೆಯವ್ರ ಥರ ನಾವೇನು ಮಾಡಬೇಕು, ಆಸ್ತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನಾವು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದೀವಿ. ವ್ಯಕ್ತಿಗಳ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ, ಲೋಕದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಸಂತ ಪೌಲರು ಹೇಳ್ತಾರೆ, ನಿಮ್ಮ ಹೋರಾಟ ನರಮಾನವರೊಂದಿಗೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರಭುವಿನ ಮೊದಲನೇ ಬರುವಿಕೆ ಹೇಗಿತ್ತು ಅಂತಂದರೆ, ಪ್ರಭುವಿನ ಮೊದಲನೇ ಬರುವಿಕೆ ಮಾತೆ ಮರಿಯಮ್ಮನ ಮುಖಾಂತರ ಆಯಿತು. ಆದರೆ ಪ್ರಭು ಮೊದಲನೇ ಬರುವಿಕೆ ಬರಲಿಕ್ಕೆ ಕಾರಣ ಬೇಕಲ್ವಾ? ಮೊದಲನೇ ಬರುವಿಕೆಯ ಕಾರಣ ಬೇಕು, ಮುಖ್ಯವಾಗಿ ಕಾರಣ ಬೇಕು. ಪ್ರೈಸ್ ದಿ ಲಾರ್ಡ್. ಕಾರಣ ಇಲ್ಲದೆ ಹೋದರೆ ಪ್ರಭು ಬರ್ತಾ ಇರಲಿಲ್ಲ ಅಲ್ವಾ? ಕಾರಣ ಇದ್ದುದಕ್ಕೆ ಬಂದಿತ್ತು. ಪಾಯಿಂಟ್ ನಂಬರ್ ಒನ್, ದೇವರು ಆದಾಮನನ್ನು ಉಂಟು ಮಾಡಿದ್ರು. ಆದಿಕಾಂಡ ಎಲ್ಲ ಗೊತ್ತಿರೋದೆ. 1ನೇ ಅಧ್ಯಾಯ 27ನೇ ವಾಕ್ಯ. 1:27 ಆದಾಮನ ಸೃಷ್ಟಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಮಾತೆ ಮರಿಯಮ್ಮನವರನ್ನ ಒಂದು ಪದ ಹೇಳಿ ಬಳಸ್ತಾರೆ. ಈ ದಿನಗಳಲ್ಲಿ ನಾವು ಓದ್ತೀವಿ, ಅಲ್ಲಲ್ಲೆಲ್ಲ ನಾವು ಓದ್ತೀವಿ. ಏನು? ಜನ್ಮ ಪಾಪ ರಹಿತಳು. ಇದೆಯಾ? ಓದಿದ್ದೀರಾ? ಓದಿದ್ದೀವಿ ಬ್ರದರ್. ಜನ್ಮ ಪಾಪ ರಹಿತಳು ಅಂತ ಇಲ್ಲಿ
ಪದ ಬಳಸ್ತಾರೆ, ಅದನ್ನು ಆಮೇಲೆ ನಾನು ತಿಳಿಸ್ತೀನಿ. ಇಲ್ಲಿ ಆದಾಮನನ್ನು ದೇವರು ಉಂಟು ಮಾಡಿದ್ರು. ಹೇಗೆ ಉಂಟು ಮಾಡಿದ್ರು? ಅವರ ಹೋಲಿಕೆಯಲ್ಲಿ ಅಲ್ವಾ? ಹೌದು ಬ್ರದರ್. ಅವರ ಹೋಲಿಕೆಯಲ್ಲಿ ಅಂದರೆ ಅವರ ಹೋಲಿಕೆಯಲ್ಲಿ ಉಂಟು ಮಾಡಿದ್ರು ಅಂತ ಹೇಳಿದ್ರೆ ದೇವರು ಪರಿಶುದ್ಧರು ಅಲ್ವಾ? ಹೌದು. ದೇವರು ಪರಿಶುದ್ಧರು, ಹಾಗಾಗಿ ಅವರು ಪರಿಶುದ್ಧವಾಗಿ ಏನು ಮಾಡಿದ್ರು? ಪರಿಶುದ್ಧವಾಗಿ ತಮ್ಮ ಪರಿಶುದ್ಧತೆಯಿಂದ ಆದಾಮನನ್ನು ಉಂಟು ಮಾಡಿದ್ರು. ಪರಿಶುದ್ಧತೆಯಿಂದ ಆದಾಮನನ್ನು ಉಂಟು ಮಾಡಿದ್ರು ಅಂದರೆ ಪಾಪ ರಹಿತವಾಗಿ. ಆದಾಮ ಪಾಪ ರಹಿತನು. ಪ್ರೈಸ್ ದಿ ಲಾರ್ಡ್. ಆದಾಮ ಯಾರು? ಪಾಪರಹಿತ, ಸಿನ್ಲೆಸ್. ಪಾಪರಹಿತ ವ್ಯಕ್ತಿ ಯಾರು? ಆದಾಮ. ಕರೆಕ್ಟಾ? ಹೌದು. ಆದಾಮ ಪಾಪರಹಿತ ವ್ಯಕ್ತಿ ಅಂದರೆ ಪಾಪ ಇರಲಿಲ್ಲ ಆತನಲ್ಲಿ. ಯಾಕೆಂದರೆ ಪ್ರಭುವಿನ ಶ್ವಾಸ ಅವರಲ್ಲಿದ್ದ ಕಾರಣ ಪಾಪ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಅದಾದ ಮೇಲೆ ಪಾಪ ಪ್ರವೇಶ ಆಯಿತು. ಎರಡನೇದು ಪಾಪ ಪ್ರವೇಶ. ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 1ರಿಂದ 24ರವರೆಗೆ ನಾವು ನೋಡಬೇಕಾದ್ರೆ ಮನುಷ್ಯನ ಪತನದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮನುಷ್ಯನ ಪತನ ಆಗು ಪಾಪ ಪ್ರವೇಶ ಆಗೋಯ್ತು. ಮನುಷ್ಯನ ಪತನವನ್ನು ನಾವು ನೋಡ್ತಾ ಇದ್ದೀವಿ. ಆದಾಮನನ್ನು ಹಾಗೂ ಅವ್ವಳನ್ನು ನೋಡಿ, ಇಲ್ಲಿ ದೇವರು ಆದಾಮನನ್ನು ಪಾಪರಹಿತವಾಗಿ ಉಂಟು ಮಾಡಿದ್ರು. ಅದರ ಜೊತೆಯಲ್ಲಿ ಹವ್ವಳನ್ನು ಕೂಡ ಉಂಟು ಮಾಡಿದ್ರು. ಓಕೆ, ಅವಳು ಕೂಡ ಏನಾಗಿದ್ಲು? ಪಾಪ ರಹಿತಳೇ ಆಗಿದ್ಲು. ಕರೆಕ್ಟಾ? ಪಾಪರಹಿತಳು. ಪ್ರೈಸ್ ದಿ ಲಾರ್ಡ್. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪ ಲೋಕವನ್ನು ಪ್ರವೇಶ ಮಾಡುತ್ತೆ. ಅಲ್ಲಿ ಮನುಷ್ಯನ ಪತನ. ನಂತರ ದೇವರು ಇಲ್ಲೇ ಒಂದು ಟ್ವಿಸ್ಟ್ ಇದೆ ನೋಡಿ. ದೇವರು ಆದಾಮನನ್ನು ಏದೆನ್ ತೋಟದಿಂದ ಹೊರಹಾಕ್ತಾರೆ. ಏದೆನ್ ತೋಟದಿಂದ ಹೊರಹಾಕಿದರು. ಪ್ರೈಸ್ ದಿ ಲಾರ್ಡ್. ನಿಜನಾ? ಓದಿದ್ದೀರಾ? ಹೌದು ಬ್ರದರ್. ಇದ್ದೀರಾ? ಬೇರೆಯವ್ರು ಇದ್ದೀರಾ? ಓಕೆ, ಫೈನ್. ಏದೆನ್ ತೋಟದಿಂದ ಹೊರಗಡೆ ಹಾಕ್ತಾರೆ. ಕಾರಣ ಒಂದೇ, ಪಾಪ. ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಕಾರಣ ಅವರನ್ನು ತೋಟದಿಂದ ಹೊರಗಡೆ ಹಾಕ್ತಾರೆ. ನಂತರ ಆದಿಕಾಂಡ 4ನೇ ಅಧ್ಯಾಯ ವಾಕ್ಯ 1ರಿಂದ 8 ತನಕ ನಾವು ನೋಡಬೇಕಾದ್ರೆ ಕಾಯಿನನು ಏಬೆಲನನ್ನು ಕೊಲ್ತಾನೆ. ಹಿಂಗಾಗೋಯ್ತು, ನಾನೇ ತಪ್ಪು ಅಂದ್ಬಿಟ್ಟೆ ಅನ್ಕೊತೀನಿ. ಕಾಯಿನನು ಏಬೇಲನನ್ನ ಕೊಲ್ತಾನೆ. ನೋಡಿ, ಇಲ್ಲಿ ಬಂದಂಥ ಪಾಪ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಬಂದಂಥ ಪಾಪ 4ನೇ ಅಧ್ಯಾಯದಲ್ಲೂ ಏನಾಯ್ತು? ಕಂಟಿನ್ಯೂ ಆಯ್ತಾ? ಮುಂದುವರಿತಾ? ಪಾಪ ಮುಂದುವರಿತು. ಪ್ರೈಸ್ ದಿ ಲಾರ್ಡ್. ಇಲ್ಲೊಂದು ಕೊಲೆ ಆಗೋಯ್ತು ಅಲ್ವಾ? ಒಂದು ಕೊಲೆ ಆಗೋಯ್ತು. ಈಗ ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಪಾಪರಹಿತನಾಗಿದ್ದಂತಹ ಆದಾಮ 3ನೇ ಅಧ್ಯಾಯದಲ್ಲಿ ಏನಾಗಿ ಮಾರ್ಪಟ್ಟ? ಪಾಪದ ವ್ಯಕ್ತಿಯಾಗಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಪಾಪದ ವ್ಯಕ್ತಿಯಾಗಿ ಮಾರ್ಪಟ್ಟ. ಏದೇನ್ ತೋಟದಿಂದ ಹೊರಬಂದ ಅಂದ್ರೆ ದೇವರ ಸಂಬಂಧದಿಂದ, ದೇವರ ಬಾಂಧವ್ಯದಿಂದ ಹೊರಬಂದ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ನೋಡಿ, 4ನೇ ಪಾಯಿಂಟ್ ಇನ್ನೊಂದು ನೋಡ್ತೀವಿ.
ಆದಿಕಾಂಡ 5ನೇ ಅಧ್ಯಾಯ ವಾಕ್ಯ 3 ಓದೋಣ. 5 3. ಆದಾಮನು ಹಾ 130 ವರ್ಷದವನಾದಾಗ ರೂಪದಲ್ಲಿ ತನ್ನಂತೆ ಇದ್ದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆಯವರು ಮತ್ತೊಬ್ರು ಯಾರಾದ್ರೂ ಓದಿ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನಂತೆಯೇ ಇದ್ದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಪ್ರೈಸ್ ದಿ ಲಾರ್ಡ್. ಈಗ ಅರ್ಥ ಆಯ್ತಾ ನಮ್ಮ ಬದುಕು ಹೆಂಗಿದೆ ಅಂತ? ನಾನೇನು ಹೇಳಿದೆ? ಇನ್ನೊಬ್ರು ಯಾರಾದರೂ ಓದಿ ಅಂತ ಹೇಳಿದೆ ಅಲ್ವಾ? ಸಮಯ ಸಿಕ್ಕಿತ್ತು ಓದಲಿಕ್ಕೆ ಅಲ್ವಾ? ಎಲ್ಲ ಏನು ಮಾಡ್ತಾ ಇದ್ದೋ? ಹಿಂಗೆ ಕುತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೋ. ಇಲ್ಲ ಕೆಲವು ಜನ ತರಕಾರಿ ಕಟ್ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಇದ್ರು, ಕೆಲವು ಜನ ಬಟ್ಟೆ ಐರನ್ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಇದ್ರು, ಕೆಲವು ಜನ ಆರಾಮ ಮಲ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಬೈಬಲ್ ಓದಿ, ವಾಕ್ಯ ಓದಿ ಅಂದರೆ ಎಲ್ಲಿ ಓದ್ಲಿಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ನೋಡಿ, ಇಲ್ಲೊಂದು ಗೂಢಾರ್ಥ ಅಡಗಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ನಮ್ಮ ಬದುಕನ್ನ. ಕಾರಣ ಏನಂತ ಹೇಳಿದ್ರೆ, ನಾವು ದೇವರೊಂದಿಗೆ ಅನ್ಯೋನ್ಯವಾಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನು ನಾವು ಬಹಳ ಗಮನ ಕೊಟ್ಟು ನಾವು ವಾಕ್ಯಗಳನ್ನು ಧ್ಯಾನಿಸ್ಬೇಕು. ಅದೇ ಹೇಳೋದು 1 ಥೆಸಲೋನಿಕರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 20 ಹಾಗೂ 21 ನುಡಿಯುವಂತೆ ಪ್ರವಾದನೆಗಳನ್ನು ನಾವು ಅಲ್ಲಗಳಿಬಾರ್ದು, ಅದನ್ನು ಪರಿಶೋಧಿಸಿ ನೋಡಬೇಕು. ಇಲ್ಲಿ ಆದಾಮನಿಗೆ ಸೇತನು ಹುಟ್ಟಿದನು. ಪ್ರೈಸ್ ದಿ ಲಾರ್ಡ್. ಇದೆಯಾ? ಇಲ್ಲೊಂದು ಬದಲಾವಣೆ ಆಯ್ತು. ಇಲ್ಲಿ ಸೇತನು ಯಾರ ಹೋಲಿಕೆಯಲ್ಲಿ ಹುಟ್ಟುತ್ತಾನೆ? ರಾಣಿ ಸಿಸ್ಟರ್, ನೀವು ಇನ್ನು ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗ್ತಲ್ಲ. ತನ್ನಂತೆ ರೂಪದಲ್ಲಿ ತನ್ನಂತೆ ಮಗನನ್ನು ಯಾರ ಹೋಲಿಕೆಯಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಯಾರ ಹೋಲಿಕೆಯಲ್ಲಿ? ಪ್ರೈಸ್ ದಿ ಲಾರ್ಡ್. ಆದಾಮನ ಹೋಲಿಕೆಯಲ್ಲಿ. ಯಾರು ಹೇಳಿದ ಅಬ್ರಾಮನ ಹೋಲಿಕೆಯಲ್ಲಿ ಅಂತ? ಆದಾಮನ ಹೋಲಿಕೆಯಲ್ಲಿ. ಆದಾಮನ ಹೋಲಿಕೆಯಲ್ಲಿ. ಈಗ ಆದಾಮ ಯಾರು? ದೇವರು ಸೃಷ್ಟಿಸಿದಂತ ಮೊದಲನೇ ವ್ಯಕ್ತಿ. ಅಯ್ಯೋ ದೇವರೇ, ಅದು ಕರೆಕ್ಟ್ ಇದೆ. ಈಗ ಆದಾಮ ಯಾರು? ತನ್ನ ಹೋಲಿಕೆಯಲ್ಲಿ. ಯಾರ ಹೋಲಿಕೆಯಲ್ಲಿ? ಆದಾಮನ ಹೋಲಿಕೆಯಲ್ಲಿ. ಈಗ ಆದಾಮ ಯಾರು ಹಾಗಾದ್ರೆ? ಮನುಷ್ಯ, ಸಾಧಾರಣ ಮನುಷ್ಯನ. ಓಕೆ, ಬೇರೆಯವ್ರು ಹೇಳ್ತೀರಾ? ಸೇತನ. ದೇವರು ಆದಾಮನನ್ನು ಉಂಟು ಮಾಡಬೇಕಾದ್ರೆ ಪಾಪರಹಿತವಾಗಿ ಉಂಟು ಮಾಡಿದ್ರು. ಬಟ್ ಇಲ್ಲಿ ಆದಾಮ ಏನಾಗಿ ಮಾರ್ಪಟ್ಟಿದ್ದ? ಪಾಪದ ವ್ಯಕ್ತಿಯಾಗಿ. ಈಗ ಗೊತ್ತಾಯ್ತಾ ನಿಮ್ಗೆ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳೋದು ಇದಕ್ಕೋಸ್ಕರನೇ. ನಾವು ನಿಜವಾಗ್ಲೂ ಇಷ್ಟು ವರ್ಷ ನಾವು ದೇವಾಲಯಕ್ಕೆ ಹೋಗಿದ್ದೀವಲ್ವಾ, ಒಂದು ಬೆಳೆನೂ ಬೆಳೆದಿಲ್ಲ ಇವತ್ತಿಗೂ. ಇಲ್ಲ ಬ್ರದರ್, ನಮ್ಮ ಊರಿಗೆ ಬಂದು ನೋಡಿ ಎಲ್ಲರೂ ಎಂಥ ಶ್ರೀಮಂತರಾಗಿದ್ದಾರೆ ಅಂತ ಹೇಳಿದ್ರೆ, ಲೋಕದ ಶ್ರೀಮಂತಿಕೆ ದೇವರಿಗೆ ಅರ್ಥ ಆಯ್ತಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಲೋಕದ ಐಶ್ವರ್ಯ ದೇವರಿಗೆ ಇದೇನಿದು? ಇದೇನಿದು? ಈಗ ಯಾರಿಗೂ ಕಾಣಿಸ್ತಾನೆ ಇಲ್ವಾ? ಅಷ್ಟು ಜೋರಾಗಿ ಹೇಳ್ತಾ ಇದ್ದೀನಿ. ಇದೇನಿದು ಅಂತ ಹೇಳ್ತಾನೆ. ಏನಿದು? ಕೂದಲು. ಒಂದು ಕೂದಲು ಅಲ್ಲಿ ಇಟ್ಬಿಟ್ಟು ಉಫ್ ಅಂತ ಊಬಿದ್ರೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಲ್ವಾ? ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅಂದ್ರೆ ಈ ಲೋಕದ ಐಶ್ವರ್ಯ, ಈ ಲೋಕದ ಅಧಿಕಾರ, ಇದೆಲ್ಲ ದೇವರಿಗೆ ಕೂದಲಿಗೆ ಸಮಾನ. ಪ್ರೈಸ್ ದಿ ಲಾರ್ಡ್. ಆದಾಮನನ್ನ ದೇವರು ಉಂಟು ಮಾಡಬೇಕಾದ್ರೆ
ಇಲ್ಲಿ ಏನಾಗಿ ಉಂಟು ಮಾಡಿದ್ರು? ಏನಾಗಿ ಉಂಟು ಮಾಡಿದ್ರು? ಪಾಪರಹಿತವಾಗಿ ಉಂಟು ಮಾಡಿದರು ಪಾಪರಹಿತ ವ್ಯಕ್ತಿಯಾಗಿ, ಅಂದ್ರೆ ಸಿನ್ಲೆಸ್ ಪರ್ಸನ್ ಅಲ್ವಾ? ಪಾಪ ಇಲ್ಲದೆ ಹುಟ್ಟಿದಂತ ಮನುಷ್ಯ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಪಾಪ ಏದೇನ್ ತೋಟ ಪ್ರವೇಶ ಆಯಿತು. ಅವರ ದುರ್ನಡತೆಯ ಕಾರಣ ಅವರು ತೋಟದಿಂದ ಹೊರಗಡೆ ಬಂದರು. ಅವನು ಪಾಪದ ಮನುಷ್ಯನಾಗಿ ಹೊರಗಡೆ ಬಂದೇ ಹೊರತು ಪಾಪ ಇಲ್ಲದೆ ವ್ಯಕ್ತಿಯಾಗಿ, ಪಾಪರಹಿತನಾಗಿ ಅವನು ಹೊರಗಡೆ ಏದೇನ್ ತೋಟದಿಂದ ಹೊರಗಡೆ ಬರಲಿಲ್ಲ. ಅವನು ಬಂದಿದ್ದೇ ಪಾಪದ ವ್ಯಕ್ತಿಯಾಗಿ. ನೋಡಿ, ಅದಕ್ಕೋಸ್ಕರನೇ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಸೇತನು ಹುಟ್ಟುತ್ತಾನೆ. ಆ ಸೇತ ಆದಾಮನ ಹೋಲಿಕೆಯಲ್ಲಿ, ಆದಾಮನ ರೂಪದಲ್ಲಿ ಹುಟ್ಟುತ್ತಾನೆ. ಹಾಗಾಗಿ ದೇವರ ಮತ್ತೆ ಆದಾಮನ ಸಂಬಂಧ ಏನಾಗಿತ್ತು? ದೂರ ಆಯ್ತು, ಕಡ್ದೋಗಿತ್ತು, ಕಟ್ಟಾಗೋಯ್ತು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಈಗ ನಿಮಗೆ? ಅರ್ಥ ಆಯ್ತು ಬ್ರದರ್. ಈಗ ಸೇತನು ಹುಟ್ಟಿದಾನೆ ಅಂದ್ರೆ ಪಾಪದ ಮನುಷ್ಯನಿಂದ ಪಾಪದ ವ್ಯಕ್ತಿನೇ ಹುಟ್ಟಿದಾನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಪಾಪದ ವ್ಯಕ್ತಿನೇ ಹುಟ್ಟಿದಾನೆ. ಯೇಸು ಸ್ವಾಮಿ ಶಿಲುಬೆ ಯಾತನೆ ಪಟ್ಟು ಮರಣ ಹೊಂದುವ ತನಕ ಪಾಪಕ್ಕೆ, ಆದಾಮನು ಮಾಡಿದ ಪಾಪಕ್ಕೆ ಕ್ಷಮೆ ಇರಲಿಲ್ಲ. ಇತ್ತ ಅಲ್ಲ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ? ನಾನು ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆದ್ರೆ ಅರ್ಥ ಆಗ್ತಾ ಇದೆ ಅಂತೇಳಿ, ಇಲ್ಲಾಂದ್ರೆ ಮತ್ತೆ ಧ್ಯಾನ ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಆದಾಮನ ಸ್ವಲ್ಪ ಹೇಳ್ರಿ ಬ್ರದರ್. ನೋಡಿ, ಸ್ವಲ್ಪ ಅರ್ಥ ಆಗಿಲ್ಲ ಬ್ರದರ್. ನೋಡಿ, ನಾನು ಶಾಂತಿ ಸಿಸ್ಟರ್ ಪದೇ ಕೇಳ್ತಾ ಇರ್ತೀನಿ, ಬಟ್ ನೀವು ಯಾರು ಸೈಲೆಂಟ್ ಆಗಿ ಇರ್ತೀರಾ. ನನಗೇನು ಗೊತ್ತಾ, ಅದು ಕರೆಕ್ಟ್ ಟೈಮ್ಗೆ ಒಂದು ಸಿಂಕ್ ಆಯಿತು ಅಂದರೆ ನಮಗೂ ನಿಮಗೂ ಕರೆಕ್ಟಾಗಿ ನೀವು ಕೇಳೋ ಪ್ರಶ್ನೆಗೂ ನಾವು ಧ್ಯಾನ ಮಾಡೋಕೆ ಚೆನ್ನಾಗಿರುತ್ತೆ. 4 ಗಂಟೆ 5 ಗಂಟೆ ಕೇಳ್ತಾರದು. ಅರ್ಥ ಆಗ್ತಾ ಇದೆಯಾ ಅಂತ ನೀವು ಸೈಲೆಂಟಾಗಿದ್ದು 5ನೇ ಟೈಮ್ ಕೇಳಿದಾಗ ಎಷ್ಟು ಇದಾಗುತ್ತೆ ಗೊತ್ತಾ? ಪ್ರಾರಂಭದಲ್ಲೇ ಅಲರ್ಟ್ ಆಗಿರಿ, ಆ್ಯಕ್ಟಿವ್ ಆಗಿರಿ, ಸತ್ಯ ತಿಳ್ಕೊಳ್ಳಿ. ಇಲ್ಲ ಮೂರ್ಖರಂತೆ ನಾವು ಜೀವಿಸಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಆದಾಮನನ್ನು ದೇವರು ಉಂಟು ಮಾಡಬೇಕಾದ್ರೆ ಪಾಪರಹಿತನಾಗಿ ಉಂಟು ಮಾಡಿದ್ರು. ಯಾಕಂದರೆ ದೇವರು ಪಾಪರಹಿತರು, ಅವರು ಪರಿಶುದ್ಧರು. ಆದಾಮನು ಪರಿಶುದ್ಧ ಮನುಷ್ಯನಾಗಿ ಸೃಷ್ಟಿಯಾದರು. ಅದಾದಮೇಲೆ 3ನೇ ಅಧ್ಯಾಯದಲ್ಲಿ ಪಾಪ ಪ್ರವೇಶ ಆಯಿತು ಸೈತಾನನ ಮುಖಾಂತರ. 3ನೇ ಅಧ್ಯಾಯದಲ್ಲೇ ಏದೇನ್ ತೋಟದಿಂದ ಹೊರಗಡೆ ಕಳಿಸ್ತಾರೆ ದೇವರು. 5ನೇ ಅಧ್ಯಾಯದಲ್ಲಿ ಆದಾಮನಿಗೆ ಸೇತನು ಹುಟ್ಟುತ್ತಾನೆ. ಸೇತನು ಪಾಪದಿಂದ ತುಂಬಲ್ಪಟ್ಟ ಆದಾಮನಿಂದ ಹುಟ್ಟಿದ ಕಾರಣ ಆ ಪಾಪ ಮುಂದುವರಿಯುತ್ತೆ. ಪ್ರೈಸ್ ದಿ ಲಾರ್ಡ್. ಕಾಯನ್ ಮತ್ತು ಹೇಬೆಲ್ ಹುಟ್ಟಿದ್ರಲ್ಲ ಆದಾಮನಿಗೆ, ಅವಾಗ ದೇವರ ಅನುಗ್ರಹದಲ್ಲೇ ಹುಟ್ಟಿರೋದು. ಅದು ದೇವರ ಅನುಗ್ರಹದಲ್ಲೇ ಹುಟ್ಟಿದ್ರು. ಆದ್ರೆ ಯಾವಾಗ, ಇದು ಒಂದು ನಿಮಿಷ, ಯಾವಾಗ ಹೇಳಿ? ಇದು ಏದೇನ್ ತೋಟದಿಂದ ಹೊರಗಡೆ ಬಂದಾಗ ಅವಾಗ ಅವರು ಇಲ್ಲ ಕಾಯಿನ್ ಮತ್ತೆ ಏಬೆಲ್ ಹುಟ್ಟಬೇಕಾದ್ರೆ ಆಲ್ರೆಡಿ ಅವ್ರು ಏದೇನ್ ತೋಟದಿಂದ ಹೊರಗಡೆ ಇದ್ರು. ಹೊರಗಡೆ ಕಳಿಸ್ಬಿಟ್ಟಿದ್ರು ದೇವರು. ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಕಾಯಿನ್ ಮತ್ತೆ ಏಬೆಲ್ ಹುಟ್ಟಿದ್ದು. ಬೇಕಾದ್ರೆ ಅದು ವಾಕ್ಯ ಬೇಕಾದ್ರೆ ನೋಡಿ, 4ನೇ ಅಧ್ಯಾಯದಲ್ಲಿ ಇದೆ ನೋಡಿ, ಬೇಕಾದ್ರೆ ಓದಿ. 4ನೇ ಅಧ್ಯಾಯ 1ನೇ ವಾಕ್ಯ ಬೇಕಾದ್ರೆ. ಇರಿ ಸಿಸ್ಟರ್ ಒಂದು ನಿಮಿಷ. 3:24 ಓದಿ. 3:22 ಓದಿ, ಅವಾಗ ಅರ್ಥ ಆಗುತ್ತೆ. ಸರ್ವೇಶ್ವರನಾದ ದೇವರು ಮನುಷ್ಯನು ಈಗ ನಮ್ಮಲ್ಲಿ ಒಬ್ಬರಂತೆ ಒಳಿತು ಕೆಡುಕುಗಳ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾನೆ. ಇನ್ನು ಅಮರ ಜೀವಿಯಾಗಲು ಜೀವ ವೃಕ್ಷದ ಹಣ್ಣಿಗೆ ಕೈ ಚಾಚಿ ಬಿಡಬಾರದು ಎಂದುಕೊಂಡರು. 23 ಅವನು ಉತ್ಪತ್ತಿಯಾದ ಭೂಮಿಯನ್ನೇ
ವ್ಯವಸಾಯ ಮಾಡಲೆಂದು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟರು ಅಲ್ವಾ? ನೋಡಿ, ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟರು ಯಾರನ್ನ? ಅದಲ್ಲದೆ ಈಗ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾ ಮಾತಾಡ್ತಾರೆ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ. ಏದೇನ್ ತೋಟದಿಂದ ಹೊರಗೆ ಏದೇನ್ ತೋಟದಿಂದ ಹೊರಗಡೆ ಬಿಟ್ಟರು. 4ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತಳು. ಅಂದ್ರೆ ಅರ್ಥ ಏನು? ಅರ್ಥ ಪಾಪಿಯ ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ. ಇದ್ರ ಅರ್ಥ ಏನು? ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಕಾಯಿನನ್ನು ಹುಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು brother. ಆರೋಗ್ಯ ಸಂಬಂಧ ಅರ್ಥ ಆಯ್ತಾ ಈಗ? ಹಂಗಲ್ಲ ಬ್ರದರ್, ಅದಕ್ಕೆ ಕ್ವಶನ್ ಅಲ್ಲ ಬ್ರದರ್. 130 ವರ್ಷವನಾದಾಗ ಸೇತು ಹುಟ್ಟಿದ್ರು. ಅವಾಗ ಹುಟ್ಟಿದ್ದು ಪಾಪದಿಂದಲೇ ಅಲ್ವಾ ಹುಟ್ಟಿದಳು ಬ್ರದರ್ ಅಂತ ಕೇಳಿ. ಹೌದೌದು, ಪಾಪದಿಂದಲೇ ಹುಟ್ಟಿದ್ದು. ಅದು ಏದೇನ್ ತೋಟದಿಂದ ಹೊರಗಡೆ ಬಂದ್ಮೇಲೆ ಹುಟ್ಟಿದ್ದು. ಹೊರಗಡೆ ಏಬೇಲನಿಗೆ ಬದಲಾಗಿ ಸೇತನನ್ನು ಕೊಟ್ಟಿದ್ದು. ಬ್ರದರ್, ಏಬೇಲನಿಗೆ ಬದಲಾಗಿ ಸೇತನನ್ನ ದೇವರು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಸರಿನಾ? ಸರಿನಾ? ಓಕೆ, ಫೈನ್, ಸರಿ. ಈಗ ಇಲ್ಲಿ ಸೇತನು ಹುಟ್ಟುತ್ತಾನೆ. ಸೇತನು ಯಾರ ಹೋಲಿಕೆಯಲ್ಲಿ ಹುಟ್ಟುತ್ತಾನೆ? ಆದಾಮನ ಹೋಲಿಕೆಯಲ್ಲಿ. ಈಗ ಆದಾಮ ಏನಾಗಿದ್ದು? ಪಾಪದ ವ್ಯಕ್ತಿಯಾಗಿ ಮಾರ್ಪಟ್ಟಿ ಆಗೋಯ್ತಲ್ವಾ? ಆಗೋಯ್ತು. ಪಾಪದ ವ್ಯಕ್ತಿಯಾಗಿ ಮಾರ್ಪಟ್ಟ ಆಗೋಯ್ತು. ನೋಡಿ, ಇದು ತುಂಬಾ ಮುಖ್ಯ. ಆದಾಮ ಪಾಪ, ಇದೆಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ. ಪಾಪ ಈಗ ಪಾಪ ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಯಾರು ಬರಬೇಕಾಯ್ತು? ಕರೆಕ್ಟಾ? ರಕ್ಷಣೆ ನೀಡಿದ್ರು ಇಲ್ಲಿ. ಯೇಸು ಕ್ರಿಸ್ತ ಬರಲೇಬೇಕಾಯ್ತು. ಆದ್ರೆ ಇಲ್ಲಿ ಬರ್ಲಿಕ್ಕೆ ಒಬ್ರು ಮುಖ್ಯವಾದ ಕಾರಣಕರ್ತರು ಯಾರು? ಮಾತೆ ಮರಿಯ ಅಲ್ವಾ? ಇಲ್ಲಿ ರಕ್ಷಣೆ ಸಿಕ್ಕಿದ್ದು ಶಿಲುಬೆಯ ಯಾತನೆಯಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಮಾತೆ ಮರಿಯಮ್ಮರು ಬಂದರು. ಅದ್ರ ನಾವು ಇವಾಗ ಏನಂತ ಹೇಳ್ತಾ ಇದ್ದೀವಿ? ಜನ್ಮ ಪಾಪ ರಹಿತಳು ಅಂತ ಹೇಳ್ತಾ ಇದ್ದೀವಿ. ಇದು ಹೇಗೆ ಸಾಧ್ಯ? ಇದು ಆದಾಮನನ್ನ ದೇವರು ಜನ್ಮ ಪಾಪವಿಲ್ಲದೆ ಸೃಷ್ಟಿ ಮಾಡಿದ್ರು. ಅದಾದಮೇಲೆ ಆದಾಮನಿಗೆ ಪಾಪ ಪ್ರವೇಶ ಆಯಿತು. ಅಲ್ಲಿ ಉಂಟಾದಂಥ ಪಾಪ ಮಧ್ಯದಲ್ಲಿ ಎಲ್ಲೂ ರಕ್ಷಣೆ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಯಾತನೆ ಪಟ್ಟು ಅದರ ಮೇಲೆ ಮರಣ, ಶಿಲುಬೆಯ ಮೇಲೆ ವಾಕ್ಯನೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ವಾ? ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಹೌದಾ? ಪ್ರೈಸ್ ದಿ ಲಾರ್ಡ್. 3ನೇ ಅಧ್ಯಾಯದಲ್ಲಿ ಮರಕ್ಕೆ ತೂಗು ಹಾಕಿಲ್ಲ. ಓದಿ 3:13 ಓದಿ, ಬೇಗ ಓದಿ. ಮರಕ್ಕೆ ತೂಗು ಹಾಕಲಾದ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿರುವಂತೆ ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. ಈಗ ಅರ್ಥ ಆಯ್ತಾ ನಿಮಗೆ? ನೋಡಿ, ಒಂದು ಯೇಸು ಸ್ವಾಮಿ ನಮ್ಮ ಎಲ್ಲ ಪಾಪಗಳನ್ನು ರಕ್ಷಣೆ ನೀಡಲಿಕ್ಕೆ ಬರಬೇಕಾಗಿತ್ತು. ಯೇಸು ಸ್ವಾಮಿ ಮುಖಾಂತರ ಮಾತ್ರ ಬರಬೇಕಾಗಿತ್ತು. ಅದು ಮಾತೆ ಮರಿಯಮ್ಮನವರ ಮುಖಾಂತರ ಜನಿಸಿ ಬಂದರು. ಅದೆಲ್ಲ ಒಪ್ಕೊಳ್ಳೋಣ. ಇಲ್ಲಿ ನಾವು ಈ ದಿನ ಹೇಳ್ತಾ ಇದ್ದೀವಲ್ಲ, ಜನ್ಮ ಪಾಪ ರಹಿತಳು ಅಂತ ಹೇಳ್ತಾ ಇದೆಯಲ್ಲ ಇಡೀ ಲೋಕ. ಅದು ಹೇಗೆ ಸಾಧ್ಯ? ಒಂದು ಬೈಬಲಲ್ಲಿ ಇರಬೇಕು, ಇಲ್ಲ ನಾವೇನಾದ್ರು ಸೇರಿಸಿರ್ಬೇಕು. ಹೌದಾ? ಹೌದು ಬ್ರದರ್. ಅರ್ಥ ಆಗ್ತಿದ್ಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಬೈಬಲ್ ಅಲ್ಲಿ ಇಲ್ಲ ಅಲ್ಲ ಬ್ರದರ್. ಅಣ್ಣಮ್ಮ ಜೋಕಿನವರಿಗೆ ಮುದಿ ಪ್ರಾಯದಲ್ಲಿ ಹುಟ್ಟುತ್ತಾರೆ. ಅವ್ರು ಹುಟ್ಟಿದ್ಮೇಲೆ ಅವ್ರನ್ನ ದೇವಾಲಯದಲ್ಲಿ ಸಮರ್ಪಿಸುತ್ತಾರೆ ಅಂತ ಕೇಳಿದಲ್ಲ ಬ್ರದರ್. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಜನ್ಮ ಪಾಪವಿಲ್ಲದೆ, ಜನ್ಮ ಪಾಪ ರಹಿತಳು ಎಂಬ ಪದ ಅಂದ್ರೆ ಜನ್ಮ ಪಾಪ ಇಲ್ಲದೇನೆ ಹುಟ್ಟಿದವರು ಅಂತ ಇಲ್ಲಿ ಹೇಳ್ತಾರಲ್ಲ, ಇದು ಹೇಗೆ ಸಾಧ್ಯ?
ಬೈಬಲ್ ಅಲ್ಲೂ ಬರ್ದಿಲ್ಲ ಬ್ರದರ್, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಬರ್ದಿಲ್ಲ ಅಂದ್ರೆ ನಾವು ಸೇರಿಸಿರ್ಬೇಕು ಅಲ್ವಾ? ಹೌದು ಬ್ರದರ್, ಅರ್ಥ ಆಗ್ತಿದ್ಯಾ ನಮಗೆ? ಅರ್ಥ ಆಗ್ತಾ ಇದೆ. ಆಯ್ತು ಬ್ರದರ್. ಮಾತೆ ಮರಿಯಮ್ಮನವರು ಅವ್ರು ಜನಿಸಿದ ಯಾಕೆ? ಪಾಪ ಇಲ್ಲದೆ ಹುಟ್ಟಿದ್ರಾ? ಇಲ್ಲ ಬ್ರದರ್, ನಮ್ಮ ಹಾಗೆ ಅವರು ಹುಟ್ಟಿದ್ದಾರೆ ಬ್ರದರ್. ಇದನ್ನ ಕಲಿಸ್ಕೊಡ್ಬೇಕು ಜನಗಳಿಗೆ ಕಲಿಸ್ಕೊಡ್ಬೇಕಾಗಿರೋದು ಇದ್ದು. ಈಗ ಏನ್ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ಜನ್ಮ ಪಾಪ ರಹಿತಳು ಅಂತೇಳಿ ಇವ್ರಿಗೆ ಇಷ್ಟ ಬಾಯಿಗೆ ಹೆಂಗ್ ಬರುತ್ತೋ ಹಂಗೆಲ್ಲ ಹೇಳಿ 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 ಏನ್ ಮಾಡ್ಬಿಟ್ರು ಜನರನ್ನ ಮಂದಮತಿಗಳನ್ನಾಗಿ ಮಾಡ್ಬಿಟ್ರು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಪ್ರಶ್ನೆ ಅರ್ಥ ಆಯ್ತಾ? ಆದಾಮ ಒಬ್ಬ ಮಾತ್ರ ಜನ್ಮ ಪಾಪ ಇಲ್ಲದೆ ಹುಟ್ಟಿದ್ದು, ಉಳಿದವರೆಲ್ಲ ಪಾಪದಿಂದಲೇ ಹುಟ್ಟಿದ್ದು. ಈಗ ಅನ್ನಮ್ಮ ಮತ್ತೆ ಜೋಕಿಮ್ ಅವರು ಪರಿಶುದ್ಧ ಜೀವನ ನಡೆಸಿದ್ರು, ಆದ್ರೆ ಆದಾಮನ ಪಾಪ ಮುಂದುವರಿತಾ ಬಂತ. ಅವರು ಪಾಪ ಮಾಡದೆ ಹೋದ್ರು, ಆದಾಮನ ಪಾಪ ಮುಂದುವರಿತಾ ಬಂತ. ಹೌದು ಬ್ರದರ್, ಮುಂದುವರಿತಾ ಬಂತು. ಅರ್ಥ ಆಗ್ತಾ ಇದೆಯಾ ವಿಮಲಾ ಸಿಸ್ಟರ್? ಅರ್ಥ ಆಗ್ತಾ ಇದೆಯಾ? ಗೊತ್ತೇ ಆಗ್ಲಿಲ್ಲ. ಕೇಳಿಸ್ಕೊಳ್ತಾ ಇದ್ದೀರೋ, ಕೇಳಿಸ್ಕೊಳ್ತಾ ಇಲ್ವೋ, ಅರ್ಥ ಮಾಡ್ಕೊಳ್ತಾ ಇಲ್ವೋ, ಇಲ್ಲ ಏನಪ್ಪ ಇದು ಮಾತೆ ಮರಿಯಮ್ಮನವ್ರ ಬಗ್ಗೆ ಇಷ್ಟೊಂದು ಇದಾಗ ನೋ. ಮಾತೆ ಮರಿಯಮ್ಮನವ್ರ ಬಗ್ಗೆ ನಾವು ಸತ್ಯ ತಿಳ್ಕೊಂಡ್ರೆ ಮಾತ್ರ ಅವ್ರನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಸಾಧ್ಯ. ನಿಮಗೊಂದು ಪ್ರಾರಂಭದಲ್ಲಿ ಒಂದು ವಾಕ್ಯ ಬರೆಸಿದೆ, ನೆನಪಿದೆಯಾ? ದೈವಾನುಗ್ರಹ ಭರಿತಳೆ. ಇದ್ದೀರಾ? ಇದೀವಿ ಬ್ರದರ್. ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಾ ಇದೆಯಾ? ಹೌದು ಬ್ರದರ್. ಹೌದು ಬ್ರದರ್. ಈಗ ಸರಿ ಆಯ್ತಾ ನೋಡಿ? ಇಲ್ವಾ? ಮಾತಾಡಿ ಬ್ರದರ್. ಕೇಳಿಸ್ತಾ ಇದೆಯಾ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆ ಬ್ರದರ್. ಕೇಳಿಸ್ತಾ ಇದೆ ಬ್ರದರ್. ಕ್ಲಿಯರ್ ಇದೆ. ದೈವಾನುಗ್ರಹ ಭರಿತಳೆ, ಅದ್ರ ಅರ್ಥ ಗೊತ್ತಾ ನಿಮಗೆ? ದೈವಾನುಗ್ರಹ ಭರಿತಳೆ ಎಂಬ ಪದಕ್ಕೆ ಅರ್ಥ ಗೊತ್ತಾ? ಸಿಂಪಲ್ ಆಗಿ ನಾವು ನೋಡ್ತಾ ಇದೀವಿ ನೋಡಿ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ. ದೈವಾನುಗ್ರಹ ಭರಿತಳಾದ ವ್ಯಕ್ತಿಯನ್ನು, ಸಾಮಾನ್ಯವಾದ ಹೆಂಗಸನ್ನು ನಾವು ಒಂದೇ ತಕ್ಕಡಿಲಿಟ್ಟು ನಾವು ತೂಗ್ತಾ ಇದ್ವಿ. ಅದಕ್ಕೆ ನಾನು ಪ್ರತಿ ಬಾರಿ ಹೇಳೋದು, ಮಾತೆ ಮರಿಯಮ್ಮನವರ ಬಗ್ಗೆ ನೀವು ಮಾತಾಡಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಇರಬೇಕು, ನಾಲಿಗೆಗೆ ಬಲ ಇರಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ದೈವಾನುಗ್ರಹ ಭರಿತಳೆ ಅಂತ ಹೇಳಿದ್ರೆ ಇಲ್ಲೊಂದು ಪದ ಬಳಕೆ ಆಗುತ್ತೆ. ಏನ್ ಗೊತ್ತಾ? ಇದೊಂದು ಪದ ಬಳಕೆ ಆಗುತ್ತೆ. ಈ ಪದ ಬೇರೆ ಯಾರಿಗೂ ಬಳಕೆ ಆಗಿರೋದಿಲ್ಲ. ಏನಂತೇಳಿ ಹೈಲಿ ಫೇವರ್ಡ್. ಅಂದ್ರೆ ಇದರ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಹೈಲಿ ಫೇವರ್ಡ್? ಅರ್ಥ ಏನು? ಎಲ್ಲ ಅವರಿಗೆ ಅವರಲ್ಲಿ ಇತ್ತು ಅಂತ ಬ್ರದರ್. ಹೈಲಿ ಫೇವರ್ಡ್ ಅಂದ್ರೆ ಅರ್ಥ ಏನು? ಹೈಲಿ ಫೇವರ್ಡ್, ದೇವರಿಂದ ಅತ್ಯಂತವಾಗಿ ಬಹಳ ಒಂದು ಪ್ರಮುಖವಾದ ಸ್ಥಾನದಲ್ಲಿ ಅವರು ಪ್ರೀತಿಯನ್ನ ಪಡೆದಿದ್ರಷ್ಟು ದೇವರಿಗೆ ಅತಿ ಪ್ರಿಯರಾಗಿದ್ರು. ಹೈಲಿ ಅಂದ್ರೆ ಏನು? ಹೈಲಿ ಮಿಗಿಲು ಬ್ರದರ್. ಉನ್ನತ ಸ್ಥಾನ ಕೊಟ್ಟಿದ್ರು ಬ್ರದರ್. ಉನ್ನತವಾದ ಸ್ಥಾನದಲ್ಲಿ ದೇವರಿಟ್ಟಿದ್ರಂತೆ. ಆಮೇನ್. ಉನ್ನತವಾದ ಸ್ಥಾನದಲ್ಲಿ ಇಟ್ಟಂತ ದೈವಾನುಗ್ರಹ ಭರಿತಳೆ ನೋಡಿ. ಆ ಮಾತೆ ಮರಿಯಮ್ಮನವರು ಜೀವಿಸಿದ್ದು, ಅವರ ಜನಿಸಿದ್ದೇ ಪಾಪದಿಂದಲೇ, ಇಲ್ಲ ಅಂತ ಇಲ್ಲ. ಆದ್ರೆ ನಾವು ಅದನ್ನ ಸೃಷ್ಟಿ ಮಾಡಿಕೊಂಡು ಏನು ಜನ್ಮ ಪಾಪ ರಹಿತಳೆ. ನಾವು ಸೃಷ್ಟಿ ಮಾಡಂಗಿಲ್ಲ, ಯಾವುದನ್ನು ಸೇರ್ಸಂಗಿಲ್ಲ, ಯಾವುದನ್ನು ತೆಗಿಯಂಗಿಲ್ಲ. ಸೇರಿಸ್ಲಿಕ್ಕೆ ಕೆಲವು ಜನ ಬರ್ತಾರೆ. ಕುರಿಯ ವೇಷ ಹಾಕಿಕೊಂಡಿರುವ ತೋಳಗಳು ಬರ್ತಾರೆ.
ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಪರಲೋಕ ಹೇಳುತ್ತೆ ಹೈಲಿ ಫೇವರ್ಡ್ ಅಂದರೆ ಅತಿ ಉನ್ನತವಾದ ಸ್ಥಾನದಲ್ಲಿಟ್ಟಂತಹ ಒಂದು ತಾಯಿಯನ್ನು ಒಂದು 15 ರೂಪಾಯಿ ಕನಕಾಂಬರ ಹೂವಲ್ಲಿ ಕಾಕಡ ಹೂವಲ್ಲಿ ಮುಗಿಸ್ತೀವಲ್ವಾ? ಎಷ್ಟು ನಾಚಿಕೆ ಆಗಲ್ಲ? ಎಷ್ಟು ನಾಚಿಕೆ ಆಗಲ್ಲ? ಆ ದುಡ್ಡು ಯಾವುದು? ಎಲ್ಲಿಂದ ಬರುವಂಥ ದುಡ್ಡು? ನಾವು ಇವತ್ತಿಗೂ ನಾನು ಹೇಳ್ತೀನಿ, ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ನಾವು ದೇವರಿಗೆ ಬಳಸಿರುವ ಎಲ್ಲ ದುಡ್ಡು ಮೋಸದ ದುಡ್ಡೇ. ಒಂದು ಬಡ್ಡಿ ದುಡ್ಡಿರುತ್ತೆ, ಅಥವಾ ಬೇರೆಯವ್ರ ದುಡ್ಡಿರುತ್ತೆ, ಅಥವಾ ಗಂಡನ ದುಡ್ಡಿರುತ್ತೆ, ಅಥವಾ ಬೇರೆ ಯಾವುದೋ ಒಂದಿರುತ್ತೆ. ಇವತ್ತಿನವರೆಗೂ ನಾವು ದೇವರಿಗಾಗಿ ಬಳಸಿರೋ ದುಡ್ಡು ಎಲ್ಲ ಮೋಸದ ದುಡ್ಡೇ. ಪ್ರೈಸ್ ದಿ ಲಾರ್ಡ್. ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ, ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಅದರಲ್ಲೇನು ಎರಡು ಮಾತಿಲ್ಲ. ನೀವು ಒಳ್ಳೆತನವಾಗಿ ಬಳಸಿದರೆ ಅದಕ್ಕೆ ಜೈ, ನೋ ಪ್ರಾಬ್ಲಮ್. ಇಲ್ವಾ ಬದಲಾಗಲಿ ಅಷ್ಟೇ. ಹೈಲಿ ಫೇವರ್ಡ್ ಆ ಪದ ನಾನು ಚೆಕ್ ಮಾಡ್ತಾ ಇದ್ದೀನಿ. ವಾಕ್ಯ ಬೈಬಲಲ್ಲಿ ನಾನು ತುಂಬ ಇದರಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೂ 2 ಬೈಬಲ್ ನಾನು ಮುಂದೆ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಬೈಬಲಲ್ಲಿದೆ, ಅದನ್ನು ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಆ ರೆಫರೆನ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಪದ ಸಿಕ್ತು ನನಗೆ, ಹೈಲಿ ಫೇವರ್ಡ್ ಅಂದರೆ ಅಷ್ಟು ಪ್ರಿಯವಾದ ಒಂದು ತಾಯಿ. ಯಾರು? ಮಾತೆ ಮರಿಯಮ್ಮನವರು. ಅಯ್ಯೋ, ಅವ್ರನ್ನ ತಮ್ಮ ಹೋಲಿಕೆಯಲ್ಲಿ ಜನರು ಏನು ಮಾಡ್ಕೊಂಡ್ರು? ಸೃಷ್ಟಿ ಮಾಡಿಕೊಂಡ್ರು. ಕಿವಿಗೆ ವಾಲೆ ಹಾಕಿದ್ರು, ಮೂಗ್ದಾರ ಹಾಕಿದ್ರು, ಕುತ್ತಿಗೆಗೆ ನಿಂಬೆಹಣ್ಣಿನ ಹಾರ ಹಾಕಿದ್ರು. ಯಾವುದು ಕೇಳಲ್ಲ, ಇದು ಯಾವುದು ಬೇಕಾಗಿಲ್ಲ ಅವ್ರಿಗೆ. ಬೇಕಾಗಿದೆಯಾ? ಬೇಕಾಗಿದೆಯಾ? ಇಲ್ಲ ಬ್ರದರ್, ಅವ್ರಿಗೆ ಯಾವುದು ಬೇಡ. ಗ್ರೇಸ್ ಅವರಲ್ಲಿ ತುಂಬಿದೆ ಬ್ರದರ್, ಅವ್ರು ಬೇರೆ ಯಾವುದು ಬೇಡ. ಹೈಲಿ ಫೇವರ್ಡ್ ಅಂದರೆ ಹೈಲಿ ಫೇವರ್ಡ್. ಫೇವರ್ ಅನ್ನೋದಕ್ಕೆ ಇವಾಗ ನಾವು ಪದ ಬಳಸ್ತೀವಿ ಗೊತ್ತಾ? ಇವರು ನಮ್ಮ ಫೇವರ್ ಅಪ್ಪ, ಇವರು ನಮ್ಮ ಫೇವರ್. ಫೇವರ್ ಅಂದರೆ ಏನು? ಫೇವರ್ ಅಂದ್ರೆ ಏನು? ಇವರು ನಮ್ಗೆ ತುಂಬ ಇಷ್ಟ ಅಲ್ವಾ? ಇಷ್ಟವಾದ ವ್ಯಕ್ತಿ. ಅದರಲ್ಲಿ ಅತೀ ಉನ್ನತವಾಗಿ ದೇವರು ಇಷ್ಟಪಟ್ಟಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರೇ ಮಾತೆ ಮರಿಯಮ್ಮನವರು. ಸುಮ್ಮನೆ ಏನೋ ಕುತ್ಕೊಂಡು ಕಾಟಾಚಾರಕ್ಕೆ ತಲೆ ಕೆರ್ಕೊಂಡು, ಮೂಗಲ್ಲಿ ಬೆಳ್ಳಿಟ್ಕೊಂಡು, ಈ ಕಡೆ ಮೂಗಲ್ಲಿ ಬೆಳ್ಳಿಟ್ಕೊಂಡು, ಜಪಸರ ಕೈಗೆ ಸುತ್ತಕೊಂಡು, ಕುತ್ತಿಗೆಗೆ ಸುತ್ತಕೊಂಡು, ತಲೆಗೆ ಸುತ್ತಕೊಂಡು, ಸೊಂಟಕ್ಕೆ ಸುತ್ತಕೊಂಡು, ಈ ಎಲ್ಲ ನಾಟಕಗಳನ್ನು ನಾವು ನಿಲ್ಲಿಸದೆ ಹೋದರೆ ನಾಶ ಆಗ್ತೀವಿ. ಈ ರೀತಿಯಾದ ನಾಟಕಗಳನ್ನು ನಾವು ಮಾಡದೆ ಹೋದರೆ, ಮಾಡ್ತಾ ಇದ್ದರೆ, ಈ ರೀತಿಯ ನಾಟಕಗಳನ್ನು ನಾವು ನಿಲ್ಲಿಸದೆ ಹೋದರೆ ಖಂಡಿತವಾಗ್ಲೂ ನಾವು ಸಾಯ್ತೀವಿ. ನಮ್ಮ ಪಾಪಕ್ಕಾಗಿಯೇ ನಾವು ಸಾಯ್ತೀವಿ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಬರುವಿಕೆ ಭಾಗವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಭಾಗವನ್ನು ನಾವು ಇನ್ನೂ ಆಳವಾಗಿ ನಾವು ತಿಳ್ಕೊಳ್ಳೋಣ. ನಂತರ ಎರಡನೇ ಬರುವಿಕೆ. ಯಾಕೆ ದೇವರು ಮಾತೆ ಮರಿಯಮ್ಮನವರನ್ನೇ ಆರಿಸ್ಕೊಂಡ್ರು, ಅದನ್ನು ಕೂಡ ನಾಳೆ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಆಯ್ತು ಬ್ರದರ್. ಮಾತೆ ಮರಿಯಮ್ಮನವರು ಪಾಪವಿಲ್ಲದೆ ಜನಿಸಿದ್ರು ಅಂತ ಜನರು ಸುಳ್ಳು ಹೇಳ್ತಿದ್ದಾರೆ. ಅವರು ಪಾಪದಿಂದಲೇ ಜನಿಸಿದ್ದಾರೆ ಅಂತ ಅರ್ಥ ಆಯ್ತು. ಅವರ ಜನನವೂ ಕೂಡ ನಮ್ಮ ಹಾಗೇನೆ ಅವರು ಕೂಡ ಅಲ್ವಾ? ಹೌದಾ? ಹೌದು ಬ್ರದರ್. ಈಗ ನಮ್ಗೆ ಕ್ಲಾರಿಟಿ ಬಂತು. ನಾವು ಎಲ್ಲಾ ಹಾಡುಗಳಲ್ಲಿ ಕೇಳ್ತೀವಿ ಬ್ರದರ್, ಜನ್ಮ ಪಾಪವಿಲ್ಲದ ಆದಂತಹ ಸಾಂಗ್ ಎಲ್ಲ ಇರುತ್ತೆ. ಅದು ನಾವು ನಿಜನೇ ಅನ್ಕೊಂಡಿದ್ವಿ ಬ್ರದರ್. ಈಗ ನೀವ್ ಹೇಳಿದ್ರೆ ಅರ್ಥ ಆಯ್ತು. ನಾನ್ ಹೇಳಿಲ್ಲ, ವಿಮಲಾ ಸಾರಿ ಮರಿಯ ಮೊನಿಕಾ, ನಾನ್ ಹೇಳಲಿಲ್ಲ, ಬೈಬಲ್ ಹೇಳ್ತಾ ಇದೆ. ಹೇಳಲಿಕ್ಕೆ ನಾವು ಅಷ್ಟು ಅರ್ಥ ಮಾಡ್ಕೊಳೋಕೆ ಇಲ್ವಲ್ಲ ಬ್ರದರ್. ಈಗ ನೀವ್ ಹೇಳಿದಾಗ ನಮ್ಗೆ ಒಂದೊಂದು ವಾಕ್ಯ ಅರ್ಥ ಆಗ್ತಾ ಇದೆ ಅಂತ. ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ವಿಮಲಾ ಸಿಸ್ಟರ್ ಅರ್ಥ ಆಯ್ತಾ? ರಾಣಿ ಸಿಸ್ಟರ್ ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ಕ್ಲಾಸ್ ಮುಗಿಸಿ ಉಳಿದ ಭಾಗವನ್ನು ನಾಳೆ ನಾವು ಧ್ಯಾನ ಮಾಡೋಣ. ಸರಿನಾ? ಪ್ರೈಸ್ ದಿ ಲಾರ್ಡ್. ಸರಿ ಬ್ರದರ್.